ಇವತ್ತು ನಿಮ್ಗೆ ರಿವೀಲ್ ಆಗುತ್ತೆ ಏನ್ ಆಕ್ಚುಯಲ್ ಕಾರ್ಯ ಇದೆ ಅಂತ. ಎಷ್ಟು ಮುದ್ದಾಗಿ ಕಾಣ್ತಿದ್ದೀನಿ ಅಂದ್ರೆ ನನ್ಗೆ ಇಲ್ಲಿ ಊಟಕ್ಕೆ ಹಾಕ್ಸಕ್ಕಂತ ಈ ಪಾಟಿ ದೊಡ್ಡ ಪೆಂಡಲ್ ಹಾಕ್ಸಿದೀವಿ. ರತ್ನೀರು ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮಿಬ್ರು ಬಾಯೆಲ್ಲ ಕಿಶನ್ ಟಾಟಾ ಗೈಸ್ ನೋಡಿ ರೆಡಿ ಆಗ್ಬಿಟ್ಟು ನನಗೆ ಈ ಚೇನ್ ಕೊಟ್ಟಿದ್ದೀವಿ. ನಮ್ಮ ಅಕ್ಕ ಕೊಡ್ಸಿದ್ದು. ಸ್ಟಾರ್ಟ್ ಮಾಡ್ತವ್ರೆ ಪೂಜೆ. ಟ್ರೈ ಮಾಡ್ತಾ ಸಿಂಗಾರಿ ನನ್ ಸೀರೆ ಉಟ್ಕೊಂಡ್ರೆ ಜನುಮದ ಜೋಡಿಗಳನ್ನ ತೋರಿಸ್ತೀನಿ ನೋಡ್ರಿ. ಜನುಮದ ಜೋಡಿ ಮಾತಾಡೋಗ್ಲಿ. ಅದೇ ಬಿಡ್ರಿ, ನಾವಿದ್ರೆ ಎಲ್ಲಿ ಮಾತಾಡ್ತೀರಾ? ಸಂಧ್ಯಾ ಇದ್ರೆ ಮಾತ್ರ ಮಾತಾಡೋದು. ಸರ್ವರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಅಂಡ್ ಗೈಸ್, ಈ ಪರಿಸ್ಥಿತಿಯಲ್ಲಿ ಏನಕ್ಕೆ ವಿಡಿಯೋ ಮಾಡ್ಬೇಕಾಗಿ ಬಂದಿದೆ ಅಂದ್ರೆ, ಇಲ್ಲಿ ನಮ್ಮಮ್ಮ ಟೈಮ್ ಆಗಿದೆ ಎದಳ್ರಿ ಅಂತ ಫೋನ್ ಮಾಡಿ ಹೋಗಿತ್ತೈತೆ. ಇವಳು ದಬಾಕೊಂಡವಳೆ, ಆ ಕಡೆ ಅವಳು ದಬಾಕೊಂಡವಳೆ. ನಮ್ಮಮ್ಮ ಇವರಿಬ್ರು ಬೈಯಲ್ಲ, ಡೈರೆಕ್ಟ್ ಬರೋದೆ ನನ್ನ ಹತ್ರ. ಯಾಕಂದ್ರೆ ನಾನು ಇವರಿಬ್ರಿಗೂ ಅಕ್ಕ 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 ಆದ್ರೆ ಈ ತರ ಬೋನಸ್ ಗಳೆಲ್ಲ ಇರುತ್ತೆ ಆಯ್ತಾ. ಏನ್ ಮಾಡಕ್ಕಾಗಲ್ಲ ನೋಡಿ. ಇಷ್ಟೆಲ್ಲ ಮಾತಾಡ್ತಾ ಇದೀನಿ, ಎದಳ್ತಾನೆ ಎದ್ದಾಳೆ ಒಳ್ಳೆ ಆಮೆ ತರ ಕುಬ್ರು ಹಾಕೊಂತಾರೆ. ಬಿಡ್ಸಕ್ಕಿರೋದು ಒಂದೇ ಒಂದು ಅಸ್ತ್ರ. ಬಿದ್ಬಿಟ್ಟು ಅಲ್ಲೇ ನಿದ್ದೆ ಮಾಡ್ತಾವಳೆ. ಇವಳೇನೋ ಕಾಪಾಡ್ತಿರೋ ಎದ್ದಾಳಲ್ಲೇ ನಿಮ್ದೇನ್ರ ನಿಮ್ದು. ಎದ್ದಾಳೆ ಜೂಳಿ, ಎದ್ದಾಳ ಜೂಳಿ, ಎದ್ದಾಳ ನೋಡು. ಅವಳು ಮತ್ತೆ ಹೊಡೆಸ್ಕೊಂಡ್ಲೆ. ಹಿಡ್ಕೊಳಂಗೆ ಬ್ರೋ, ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಹೋಯ್ ಬಿಡ ನನ್ ಬೆಡ್ಡು ಲೈ. ಆಮೇಲೆ ಇಲ್ಲೇ ಬಿಟ್ರೆ ಕಷ್ಟ ಅಂತ ಹೋಯ್ ಬಿಡ ನನ್ ಬೆಡ್ಡು. ಚಂದ್ರ ನಾನೇನಯ್ಯ ತಪ್ಪು ಮಾಡ್ದೆ. ಅವಳು ನೋಡು, ಅವಳಿದ್ದಿತ್ತು ಕಂತ್ರಿ ಲಾಲ್ಗಳಿಬ್ರು. ಬೆಳಗ್ಗೆ ಎದ್ದು ನಮ್ ಕುದೂರು ಹಿಂಗೆಲ್ಲ ಪ್ಯಾಕ್ 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 ಮಾಡ್ತೈತೆ. ಇಲ್ಲಿ ನೋಡು, ಮುಖ ತೋರ್ಸ್ ಒಂಚೂರು ತೋರ್ಸ್ ನೋಡಿ. ಇದು ನಮ್ಮಮ್ಮ ಕಾಪಿ, ಇದು ನಮ್ಮ ಅಮ್ಮನ ಕಾಪಿ. ಇದು ಆದ್ರೂ ಏನ್ ಹೇಳಿ ಗೈಸ್, ನಮ್ಮ ಅಮ್ಮನ ಬ್ಯೂಟಿಫುಲ್ ಏನಲ್ಲ ಯಾರು. ಇಲ್ಲಿ ನೋಡ್ರಿ ನಮ್ಮಮ್ಮ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು ಬೇಡಮ್ಮ, ಹಾಯ್ ಮಾಡು. ಹಾಯ್ ತಪ್ಲ ಕೆರಿಯೋದು ಯಾಕೆ ತೋರಿಸ್ತೀಯ ಅಂತ. ಇವರೆಲ್ಲ 3 ಕಾಪಿಗಳು ಗೈಸ್. ಯಾರ್ಯಾರು ಏನೇನು ಅಂತ ಗೊತ್ತಾಗದೇ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಹೆಸರಿಟ್ಟು ಹೇಳ್ತಾ ಇದ್ದೀನಿ. 3 ಜನನು ಒಂದೇ ತರ ಕಾಣಿಸ್ತಾರೆ. ಇವತ್ತೇ ಗೈಸ್, ಇವತ್ತು ನಿಮ್ಗೆ ರಿವೀಲ್ ಆಗುತ್ತೆ ಏನ್ ಆಕ್ಚುಯಲ್ ಕಾರ್ಯ ಇದೆ ಅಂತ. ನಾನೇನು ರೆಡಿ ಆಗಿಲ್ಲ, ಕೆಲಸ ಮಾಡ್ತಾ ಇದ್ದೆ ಬೆಳಿಗ್ಗೆ ಎದ್ದು. ಏನ್ ಮಾಡ್ತೀರ, ಕಷ್ಟ ಜೀವಿ ಗೈಸ್ ನಾನು, ಕಷ್ಟ ಜೀವಿ. ಬರಿ ಒಳ್ಳು ಬಿಸ್ಲು ಬಿಸ್ಲು. ಇಲ್ಲಿ ನಮ್ಮಪ್ಪ ಏನೋ ಮಾಡ್ತಾವ್ರೆ. ಏನ್ ಮಾಡ್ತಿದ್ದೀರಿ? ನಿಮ್ಗೆ ಯಾಕೆ ಬೇಕದು? ಪಾಪ ಅರ್ಷಿತನು ಹಾಕೊಂಡ್ಬಿಟ್ಟವ್ರೆ ಕೆಲ್ಸಕ್ಕೆ ಬೆಳ್ಬೆಳ್ಗೆ. ಇಲ್ಲಿ ನಮ್ ರಷ್ಯಾ ಕೆಲಸ ಮಾಡ್ತಾವ್ರೆ. ಏನಾದ್ರು ಮಾತಾಡ್ರೆ ನನ್ಗೆ ಅಲ್ಲಿ ಮೇಲೆ ಕೆಲ್ಸ ಹೇಳೋರೆ. ಸ್ಪೆಕ್ಸ್ ಹಾಕೊಂಡ್ರು ಹಿಂಗ ಆಡ್ತೀಯಲ್ಲ, ಸ್ಪೆಕ್ಸ್ ಇಲ್ದಿರ ಏನ್ ನಿನ್ ಕತೆ ಹೇಳು. ಯಾರು ನೀನು ಅಂತ ಗೈಸ್. ಇವತ್ತು ವರ್ಷಿತಾ ಫುಲ್ ಹ್ಯಾಪಿ ಹ್ಯಾಪಿ. ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ರಷ್ಯಾ ಫ್ರೆಂಡ್ಸ್, ರಷ್ಯಾ ಕುಟುಂಬ. ನಿನ್ಗೂ ಫುಲ್ ಏನಾಗೈತೆ? ಹ್ಯಾಪಿ ಆಗೈತಾ? ಯಾಕೆ? ನಮ್ಮ ಹುಡುಗರ ಬರ್ತಾವ್ರೆ, ಚಂದ ಮಕ್ಳು, ಆಮೇಲೆ ಆಟ ಮಕ್ಳು ಎಲ್ಲ ನಾಳೆ ಬರ್ತಾರೆ. ಅದಕ್ಕೆ ನಮ್ಮವ್ರು ಇವತ್ತೇ ಬರ್ತಾರೆ ಅಂತೆ. ನಾನು ಎಷ್ಟು ಕೆಲಸ ಮಾಡಿದ್ರು ಯಾರು ಕೆಲಸ ಮಾಡಿದೀನಿ ಅಂತಾನೆ ಹೇಳಲ್ಲ ಗೈಸ್ ನಮ್ಮ ಮನೇಲಿ. ಗೈಸ್ ತಂಬಿಟ್ಟು ಪ್ಯಾಕೇಜಿಂಗ್ ನೋಡಿ, 25 kg ತಂಬಿಟ್ಟು. ಇಲ್ಲೊಂದ್ ಸ್ವಲ್ಪ ಐತೆ, ಅಲ್ಲೊಂದ್ ಸ್ವಲ್ಪ ಐತೆ. ಬಂದವ್ರಿಗೆಲ್ಲ ಕೊಡಕ್ಕೆ ಗೈಸ್. ಯಾಕಂದ್ರೆ ನಮ್ಮ ಮಾರ್ಕೆಟ್ ಜನಕ್ಕೆಲ್ಲ ಈ ತಂಬಿಟ್ಟು ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಮ್ಮ ಅಜ್ಜಿ ಮಾಡಿರೋದು. ನೋಡಿ ಗೈಸ್, ರೆಡಿ ಆಗ್ಬಿಟ್ಟಿರೋದು. ರೆಡಿ ಆಗ್ಬಿಟ್ಟು ನನಗೆ ಈ ಚೇನ್ ಕೊಟ್ಟಿದ್ದೆ ಗೈಸ್. ಫಸ್ಟ್ ಟೈಮ್ ಬಿಕಾರಿ ಇವತ್ತು ಗೋಲ್ಡ್ ಚೇನ್ ಹಾಕೊಳ್ಳೆ. ಸೆಕೆಂಡ್ ಟೈಮ್ ನಮ್ಮ ಅಕ್ಕ ಕೊಡ್ಸಿದ್ದು. ಏನು ಇದೇ ಚೆನ್ನಾಗೈತೆ. ಹೋಗಿ ಸುಮ್ನೆ ಹೋಗ. ನಾನು ಹೇಳೋ ಮಾತು ಕೇಳ್ತೀಯ, ನಿಮ್ಮ ಅಮ್ಮ ಹೇಳೋ ಮಾತು ಕೇಳ್ತೀಯ? ಸರಿ ಮಾಡಿಸ್ತಾರೆ. ಹಿಂಗೆ ರೆಡಿ ಆಗವಳೆ ನೋಡಿ.
ಕೂಟಾಗೇನೋ ರೆಡಿ ಆಗೋಳೆ. ಏ ಬ್ಲಾಗ್ ಕರೆಕ್ಟಾಗಿ ಮಾಡ್ತೀಯ ತಾನೇ? ಬ್ಲಾಗರ್ ತಂಗಿ ಮೈಕ್ ನಾನು ಡುಮ್ಮಿ ಕಾಣಿಸ್ತಾ ಇದ್ದೀನಿ ಅಂದೆ. ನೀನು ಇರೋದೇ ಡೊಮ್ಮಕ್ಕೆ ಪವಿ. ಡುಮ್ಮಕ್ಕೆಲ್ಲ ಕ್ಯೂಟ್ ಆಗಿದ್ದೀನಿ. ನಮ್ಮ ಪವಿ ಅವ್ರು ಹೋಗ್ತವ್ರೆ. ಅಂಡ್ ಚೆನ್ನಾಗಿ ಕಾಣ್ತೈತಾ ಗೈಸ್? ಇದು ನಂಗೆ ಇಷ್ಟ ಆಯ್ತು. ಇದು ನಮ್ಮ ಅಕ್ಕ ಕೊಡ್ಸಿದ್ದು. ನಂದು ಗೋಲ್ಡ್ ಚೈನ್ ಇದೇ ಸೆಕೆಂಡ್ ಟೈಮ್ ಹಾಕೊಂತಾರೆ. ನಂಗೇನು ಆಸೆ ಇಲ್ಲ ಇದ್ರ ಮೇಲೆ. ಕೊಡು ಆಸೆ ಇಲ್ಲ, ಬಿಚ್ಕೊಡು. ಏನೇ ಆಸೆ ಇಲ್ಲ ಅಂದಲ್ಲ, ಕೊಡು. ನಮ್ಮ ಅಕ್ಕ ನನಗೆ ಕೊಡ್ಸಿದ್, ನೀನೇ ಅವಳು ಕೇಳಕ್ಕೆ ಹೋಗಿ ಹತ್ ಕಡೆ. ಡುಮ್ಮ ಬಂದ. ಏ ಡುಮ್ನಾ ಏನಲ್ಲಿ ಹಂಗೆ ಹೋಗ್ತಿದ್ಯಾ? ಕರ್ಗೋಗ್ಬಿಟ್ಟವನೇ ಗೈಸ್, ನನ್ ಬಿಟ್ಟು ಚಿಕನ್ ಬಿರಿಯಾನಿ ತಿಂದು ಏನು. ಏ ಹಾಯ್, ವೆಲ್ಕಮ್ ಟು ಮೈ ವ್ಲಾಗ್. ನಿಮ್ಗೆ ಯಾಕೆ ಬೇಕದು? ಏನೋ ನೀನ್ ಹಾಕೋ ಮತ್ತೆ. ಕೃಷ್ಣ ಸುಂದರಿ ಅಂತ ಹೆಸರು ಇರೋದೇನು ಗೊತ್ತಾ? ಏನಕ್ಕೆ? ಕಪ್ಪಗಿದ್ರು ಲಕ್ಷಣವಾಗಿದ್ದೀನಿ ಅಂತ ಅರ್ಥ. ಹೌದು ಪವಿ, ಈ ತರ ಪಾಸಿಟಿವ್ ಸೆಲ್ಫ್ ಸುಪ್ರೀ ಸೆಲ್ಫ್ ನಮ್ ಜೊತೆ ಬರ್ತಾ ಇದ್ಯಾ? ಪವಿ ಜೊತೆ ಹೋಗ್ತೀಯಾ? ಪವಿ ಜೊತೆ ಹೋಗ್ತಾರ. ಬಾರ ಜೊತೆಲಿ. ಏನ್ ಡೌ ಮಾಡ್ತಾರೆ ಗೈಸ್? ನೋಡಿ ಗೈಸ್, ಗೈಸ್ ಇಷ್ಟು ಹೂನಾರ ತಗೊಂಡಿದ್ದಾರೆ. ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗುತ್ತಾ? ಪವಿ ಬ್ಲಾಗ್, ಪವಿ ಹೇಮಂತ್ ಬ್ಲಾಗ್. ಹಾಯ್, ನಮಸ್ಕಾರ. ಏನ್ ಕಾರ್ಯಕ್ಕೆ ಅಂತ ತಂದಿದ್ರೆ ಇವ್ಳು ನೋಡಿ ಗೈಸ್, ಇಲ್ಲಿ ಕಳ್ತನ ಮಾಡ್ತಾವಳೆ ಪವಿ. ಟೆಂಪೋ ಒಳಗಡೆನೆ ಇವಾಗ ಇಷ್ಟು ಮಂದಿ ಹೋಗ್ತಾರೆ. ಇಷ್ಟು ಮಂದಿಗೆ ಹೆಡ್, ಸುಪ್ರೀಂ ಹೆಡ್ ಬಂದ್ರು ಮೇಲಂತೂ. ನನ್ನ ತಲೆಲೆಲ್ಲ ಗುಲ್ಲೆ ಆಗೈತೆ, ನಾನೇ ಹೆಡ್ ಅಂತೆ. ನನ್ನ ಹೆಡ್ಡಲ್ಲೇ ಒಂದು ಇದು ಕೆಲ್ಸಗಾರ ಕೆಲಸ ಅಂದ್ರೆ. ಇವಾಗ ನಾವು ಹೊರಡ್ತಾ ಇದ್ದೀವಿ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂಡ್ ನನಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ. ನಾವು ಯಾವುದೇ ಕಾರ್ಯ ಸ್ಟಾರ್ಟ್ ಮಾಡಬೇಕಾದ್ರೆ ಗಾಡಿಗೆ ಆಗಲಿ ಏನಕ್ಕೆ ಆಗಲಿ ಪೂಜೆ ಮಾಡಿಬಿಟ್ಟೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಇವಾಗ ಅದಕ್ಕೆ ನಮ್ಮಮ್ಮ ಸ್ಟಾರ್ಟ್ ಮಾಡ್ತವ್ರೆ ಪೂಜೆ. ಗಾಡಿಯಲ್ಲಿರೋ 4 ಚಕ್ರಕ್ಕೂ ನಿಮ್ಮೆಣ್ಣೆ ಇಕ್ಬಿಟ್ಟು ಆಮೇಲೆ ಮುಂದೆ ಗಾಡಿ ಸ್ಟಾರ್ಟ್ ಮಾಡ್ತೀವಿ ಗೈಸ್. ನಂಗೆ ಬ್ಲಾಗ್ ಮಾಡೋಕೆ ಅಷ್ಟಾಗಿ ಬರಲ್ಲ, ತಪ್ಪಿದ್ರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಅಷ್ಟೇ. ಪ್ರಿನ್ಸಿಪಲ್ ಎಷ್ಟೊತ್ತಿಗೆ ಬರೋದು ನೀವು? ಒಂದ ಬರ್ತಾ ಇದೆಯಾ ನೀನು? ನಾವು ಬಿಗ್ ಬಾಸ್ಗೆ ಬರ್ತಾ ಇದೀವಿ. ನಾನೇ ಕರೆದಿದ್ದು, ಅದಕ್ಕೆ ಬರ್ತಾನೆ ಗೈಸ್. ಗೊತ್ತು, ನಾನೇ ನಮ್ಮಮ್ಮ ಕರೆದಿದ್ದು ಗೈಸ್, ಅದಕ್ಕೆ ಬರ್ತಾ ಇದ್ದೀನಿ. ಕರೆಕ್ಟಾಗಿ ಕೆಲಸ ಮಾಡೋ, ನಾನು ಹೇಳ್ಕೊಟ್ಟಾಗೆ ಕೆಲಸ ಮಾಡಬೇಕು. ಸರಿ ಬಿಡಮ್ಮ. ನನ್ನ ಇಂತಿಬ್ರು ಸೇರಿ ಪೂಜೆ ಮಾಡ್ತಾವ್ರೆ. ನಮ್ಮ ಡ್ಯಾಡಿ ಇರೋ ಬರುತ್ತೆ, ಇವ್ರನ್ನೆಲ್ಲ ಕಾಪ್ನಿಸ್ಕೊಂಡ್ಬಿಡುತ್ತೆ. ಯಾವ ವ್ಲಾಗ್ ಮಾಡ್ತಾರೆ? ಬ್ಲಾಗರ್ ನಾನು, ಬ್ಲಾಗರ್. ಯಾಕೆ ಗಾಡಿ ಹೋಗುತ್ತೆ, ಒಂದು ಈ ಗಾಡಿ, ಒಂದು ಆ ಗಾಡಿ. ಅಲ್ಲ, ಇದು ವ್ಲಾಗ್ ಅಂದ್ರೆ ಪವಿ ಹೆಂಗ್ ಗೊತ್ತಾ? ಅಪ್ಪ ಅಮ್ಮ ಪೂಜೆ ಮಾಡ್ತಾರೆ, ಕಟ್. ಗೈಸ್ ಅಪ್ಪ ಎಲ್ಲ ದೇವ್ರ ನೆನ್ಸ್ಕೊತಾರೆ, ಕಟ್. ಗೈಸ್ ಹೇಮಂತ್ ಕೆಲಸ ಮಾಡ್ತಾನೆ, ಗೈಸ್ ಹೇಮಂತ್ ಕೆಲಸ ಮಾಡ್ತಾನೆ, ಕಟ್. ಗೈಸ್ ಹೇ ವರುಣ ಬಂದ, ಕಟ್. ಏನೇ ಪವಿ ನಿಂದಲೇ ಬಿಡ ಪಾಪ. ಫ್ಯೂಚರ್ ಬ್ಲಾಗರ್ ನಾನು. ಗೈಸ್ ನಮ್ಮಮ್ಮ ಏನ್ ಮುದ್ದ ಕಾಣ್ತವ್ರೆ. ಇದು ದೃಷ್ಟಿ ತೆಗಿತೀನಿ ಬಾ ಬಂಗಾರ. ನೀನು ಯಾರ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಪಿಡೆ ಕಣ್ಣು, ಸಂಧ್ಯನ್ ಕಣ್ಣು, ನಿಮ್ಮ ಮಗಳ ಕಣ್ಣು, ಯಾರ ಕಣ್ಣು ಬೀಳ್ದಿರಿ. ಗೈಸ್ ಇಷ್ಟು ದಿನ ನಾನು ಏನ್ ಅನ್ಕೊಂಡಿದ್ದೆ, ಮತ್ತೆ ನಮ್ಮ ಹೇಮಂತನ್ಗೆ ಇದು ಗಿಫ್ಟ್ ಮಾಡೈತೆ ಅನ್ಕೊಂಡಿದ್ದೆ. ಆದ್ರೆ ಇದೆಂತ ಗಿಫ್ಟ್ ಅಂದ್ರೆ, ಇವ್ನು ಡೈಲಿ ಅಂಗಡಿ ಹತ್ರ ಹೋಗ್ಬೇಕಂತೆ. ಇವನು ಕೆಲ್ಸದವ್ನಂತೆ, ಕೂಲಿ ಕೆಲ್ಸದವ್ರು ಮಾಡ್ಕೊಂಡ್ಬಿಟ್ಟೈತಂತೆ. ನಮ್ಮತ್ತೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನು ಅಂಗಡಿಗೆ ಹೋಗಿಲ್ಲ, ಯಾವ್ದೋ ಗಾಡಿ ಬರೋ ನೆಕ್ಸ್ಟ್ ದಿನ ಒಂದ್ಸರಿ ಹೋಗಿದ್ದೆ. ಅದಾದ್ಮೇಲೆ ಯಾವತ್ತೋ ಒಂದ್ ದಿವಸ ಕೆಲಸದವ್ನು ಬಂದಿಲ್ಲ ಅಂತ ಒಂದ್ ದಿವಸ ಅವ್ನು ಅಲ್ಲಿ ಹೋಗೋಣೆ. ನಿಮ್ಗೆ ಯಾವ ಬೇರೆ ಸೀರೆ ಸಿಕ್ಕಿಲ್ಲ ತಮ್ಮ? ಏನಾಯ್ತು? ಚೆನ್ನಾಗೈತಲ್ಲ. ಒಂದು ನೆಕ್ಲೆಸ್ ಹಾಕೊಳಕ್ ಆಗಲ್ವಾ? ಅಮ್ಮಗೆ ಒಳ್ಳೆ ಮನ್ಸು, ದೇವ್ರು ಚೆನ್ನಾಗಿತ್ತೆ ಅಂತ ಅಂದ್ಬಿಟ್ಟು ಹಂಗೆ ನೆಕ್ಲೆಸ್ ತಕೊಂಡ್ರೆ ಅದಕ್ಕೆ ಯಾಕೋ ಬಂದಿಲ್ಲ. ಇಂತ ಪ್ಲಾನ್ ಆತಮ್ಮ. ಇದ್ರಲ್ಲಿ ಹೋಗೋದೇ ಸಾಕಾಗುತ್ತೆ, ಅದ್ರಲ್ಲಿ ಬೇರೆ ಒಳ್ಳೊಳ್ಳೆ ಮಮ್ಮಿ ಫಸ್ಟ್ ಟೈಮ್ ಹೋಯ್ತಾ ಇದೆಯಾ? ಏನ್ ನನ್ನನ್ ಕರಿತಿದ್ಯಾ? ನಾನ್ ಬರಲ್ಲ. ಇಲ್ಲಿ ಕುರಿಗೆ ಸೊಪ್ಪಾಕ್ತವ್ರೆ.
ಅಲ್ಲಿ ನಿಂತರನೇ ಆಡೋ ಒಂದು ಕುರಿ ಐತೆ ಕಣೋ, ಗುರು ಗುರು ಅಂತ ಇರ್ತದೆ ಯಾವಾಗ್ಲೂ, ನಿಂತರನೇ ಆಡುತ್ತೆ. ಐತೆ ಐತೆ ಒಂದು ಶಾಂತಿ ಕೂಲಾಗಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗಂತದ್ದು ಒಂದು ಕುರಿ ಐತೆ. ಚೆನ್ನಾಗಿ ವ್ಲಾಗ್ ಮಾಡ್ತೀನಿ. ಸಾಕು ಡೌ ಮಾಡಿದ್ದು. ಚೆನ್ನಾಗಿ ವ್ಲಾಗ್ ಮಾಡ್ಕೊಂಬಾ. ನಾನು ಗೊತ್ತಲ್ಲ ಫ್ಯೂಚರ್ ವ್ಲಾಗರ್ ನಾನು. ಬಾಯ್. ವರ್ಷ ನನಗೆ ಅದ್ ಮಾಡಿದ್ಲೆ ಕುಳ್ಳಿ ನೀನ್ ಎಷ್ಟು ಉದ್ದ ಇದೆಯಾ ಅಂತ ನನಗೆ ಕುಳ್ಳಿ ಅಂತಿದ್ಯಾ. ಈ ಅಲ್ಲಿ ನೋಡಿ ಅವ್ನು ಅತ್ತೆ ಬಿಟ್ರೆ ನೀನು ಇನ್ನೂ ಬಾಯ್ ಬಾಯ್ ಮಾಡ್ಕೊಂಡು ಲೋ ಒಂಚೂರು ನಮ್ಮ ಹುಡುಗಿನ ನೋಡ್ಕೊಳ್ಳೋ. ಏನತ್ತಮ್ಮ ತಮ್ಲೂಟೇನಾ? ಏನು ಒಬ್ರಿಗೆ ಮಾತ್ರ ಅದಮ್ಮ ಏನ್ ಮೋಸ ಮಾಡ್ತೀಯಲ್ಲ. ಇವ್ರು ಇಲ್ಲಿ ಇಷ್ಟು ಜನ ಹೊಲ್ಟವ್ರೆ ಈ ಗಾಡಿಲಿ. ನಮ್ಮಿಬ್ರು ಬಾಯಲ್ಲಕ್ಕೆ ಇಷ್ಟು ಜನ ಬಂದು. ಟಾಟಾ, ಸೇಫ್ ಜರ್ನಿ, ಬೇಗ ಬನ್ನಿ. ಎಲ್ಲ ನೋಡ್ಕೊಂತೀನಿ, ಹುಷಾರಾಗಿ ಹೋಗ್ಬಾ. ನಾಯ್ನಾ ನಾಯ್ನಾ ಬಾ. ಅಪ್ಪ ಅಪ್ಪ ಇಲ್ಲಿ, ಅಪ್ಪ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಇಲ್ಲಿ. ಅರ್ಥನ ಮಾಡ್ಕೊಳಲ್ಲಪ್ಪ ನೀವು. ರಾಜಸ್ಥಾನ ಬಿಡ್ತಾ ಇದೆ ಕಟ್ಟಕ್ಕಲ್ಲಿ. ನಡಿಯಪ್ಪ ನಡಿಯಪ್ಪ. ಸುಸ್ತಾಗ್ಬಿಟ್ಟಿದ್ಯಾ? ನಡಿಯಪ್ಪ ನೀನು ಕ್ಯಾಟ್ ವಾಕ್ ಮಾಡ್ಕೊಂಡು ಹೋಗೋದಲ್ಲ. ಬಿಂಕದ ಸಿಂಗಾರಿ ನಡಿಯೋ. ನಡಿಯೋ ನಡಿ, ಅವ್ನ್ ಕರ್ಕೊಂಡ ಅತ್ತ. ನಡಿಯೋ ನಡಿಯೋ, ಬಳ್ಳಗಾಲಿಡು. ಬರ್ತೇನೆ ಅವನು. ಬಾರೋ. ಹೊಡಿರೋ ಚಪ್ಪಾಳೆ. ಇವಾಗ ಎಲ್ಲಾರು ಲಾರಿದಲ್ಲಿ ಕುತ್ಕೊಂಡು ಹೋಗ್ತಾ ಇದೀವಿ. ನಾನು ಬ್ಲಾಗ್ ಮಾಡ್ತಿದ್ದೀರಿ ಆದ್ರೆ ಯಾಕೆ ಈಗ ಶಾಕ್ ಆಗ್ತಾ ಇದ್ದೀರಾ ಸೀನಾ ಅವರೇ? ಏಯ್ ಮಾತಾಡಕ. ಗುಡ್ ಮಾರ್ನಿಂಗ್, ಬಾಯ್. ಇವತ್ತಿಗೆ ಇಷ್ಟೇ ವ್ಲಾಗ್, ಸುಸ್ವಾಗತ. ಇವನು ಬ್ಲಾಗ್ ಮಾಡಕ್ ಬರಲ್ಲ ಗೈಸ್, ನಾನೇ ಮಾಡೋದು ವ್ಲಾಗು. ಗೈಸ್ ಇಲ್ಲಿ ನಾವು ಮಕ್ಳಿಗೆ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂದ್ಬಿಟ್ಟು ನಾವೆಲ್ಲ ಚಾಟ್ಜಿಪಿಟಿದಲ್ಲಿ ಏನೇನೋ ಜ್ಯೋತಿಷ ಅದು ಇದು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿದೆ ದೊಡ್ಡವರು ಎಲ್ಲ ತೂಗುಡ್ಸ್ತಾವ್ರೆ. ನಾವಮ್ಮ ಅಂತ ಫುಲ್ ಡೀಪ್ ಸ್ಲೀಪ್ಗೆ ಹೋಗ್ಬಿಟ್ಟವ್ರೆ. ಏಮಂತ ಅವ್ರನ್ನ ಎಬ್ರಿಸೋ ಒಳ್ಳೇದ್ ಮಾಡ್ತದ. ನಿದ್ದೆ ಮಾಡು. ಕ್ಯಾಮ್ರಾ ತುಂಬಾ ಝೂಮ್ ಔಟ್ ಆಗುತ್ತೆ, ಸ್ವಲ್ಪ ಹಿಂದೆ ಹಿಡ್ಕೋ ಕ್ಯಾಮ್ರಾ. ಚೆನ್ನಾಗಿ ಕಾಣಿಸಲ್ಲ ಅಲ್ವಾ ನೀನು? ಆಮೇಲೆ ಸೊ ಗೈಸ್, ನಾವು ನೋಡ್ತಿರಂಗೆ ಲಗೇಜ್ ನೆಲ್ಲ ಹಿಂದೆ ಹಾಕಿದೀವಿ. ಇಲ್ಲಿ ಒಂದು ಗೂಬೆ ಕ್ಯಾಮ್ರಾ ಹಿಡ್ಕೊಂಡು ನನ್ನನ್ನೇ ಶೋ ಮಾಡ್ತೈತೆ, ಯಾವ್ದಂತ ಗೊತ್ತಿಲ್ಲ. ನೀನೇನ್ ತಿಪ್ಪು ಸುಂದ್ರ ನೋಡು. ನನ್ನನ್ನೇ ನೋಡಿ ಗೈಸ್. ನೀವು ಗೈಸ್ ಏನು ಚಾಚಿ ಬಿಟ್ಟದಲ್ಲಿ ಏನಂತ ಹಾಕಿದ್ರು ಅಂದ್ರೆ, ನಂದು ಲವ್ ಮ್ಯಾರೇಜ್ ಆಗುತ್ತಾ ಅರೇಂಜ್ ಮ್ಯಾರೇಜ್ ನಂದು ಲವ್ ಮ್ಯಾರೇಜ್ ಆಗುತ್ತಾ ಅರೇಂಜ್ ಮ್ಯಾರೇಜ್ ಆಗುತ್ತಾ ಅಂತ ಹಾಕಿದ್ರು ಅಂತ. ಏನಂತ ಬಂತು? ಏನಂತೆ ನಿಮ್ಗೆ ಯಾಕೆ ಬೇಕದು? ಅಂದ್ರೆ ಡೌಟ್, ಅದ್ ಕಡೆನೂ ಇಲ್ಲ ಇದ್ ಕಡೆನೂ ಇಲ್ಲ ಅಂತ ತೋರಿಸ್ತೈತಂತೆ. ಚಾರ್ಜ್ ಬಿಟ್ಟು ಗ್ಯಾರಂಟಿ ಇಲ್ಲ ಇವನ್ ಆಗ್ತಾನೆ ಇಲ್ವಾ ಅಂತ. ಸುಮ್ನಿರಾ. ನಿಮ್ಗೆ ಯಾಕೆ ಬೇಕದು? ಫ್ಲಾಶ್ ಬ್ಯಾಕ್. ಏನಂತೆ Something, there is something. ಸ್ವಲ್ಪ ಜನ ನಮ್ ಬಾಬು ಅಣ್ಣ ಬಂದೈತೆ ಗಾಡಿಗೆ. ನಾನು ಹೆಂಗೋ ಬ್ಲಾಗ್ ಮಾಡ್ತೀನಿ, ನೀವು ಡಿಸ್ಟರ್ಬ್ ಮಾಡ್ಬೇಡ ಸರಿನಾ? ಇಲ್ಲ ಹೇಮಂತ್ಗೆ ಏನಂದ್ರೆ ಸರಿ ಬಿಡು, ಅದನ್ನೇ ನೋಡಕ್ಕಾಗಲ್ಲ ಜನ ಅಲ್ಲಿ. ರಾಕ್ಷಸಿ ಪರ್ಚಿಂಗ್. Who is ರಾಕ್ಷಸಿ? You. She. No. She. You. So mean. You purching. See, what is this? ಇಲ್ಲಿ ಆರತಿನ ರೆಡಿ ಮಾಡಿದ್ದಾರೆ. ಇಲ್ಲಿ ಆರತಿ, ಇಲ್ಲಿ ತಮಟ, ಇಲ್ಲಿ ಏನದು ರತ್ನೀರು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಆ್ಯಂಡ್ ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ. ನಾನು ಈ ಕಲರ್ ಸೀರೆ ಹಾಕೊಂಡಿದ್ದೀನಿ. ಇದು ನಂಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ತುಂಬ ಭಯ ಆಯಿತು. ಬಟ್ ಎಷ್ಟು ಮುದ್ದಾಗಿ ಕಾಣ್ತಿದ್ದೀನಿ ಅಂದರೆ ನನಗೆ ಹಂಗೆ ಇದೀನಿ ನಾನು. ಫುಲ್ ರೆಡಿ, ಕ್ಯೂಟ್ ಆಗಿ ರೆಡಿ. ಹೆಂಗಾಡ್ತೀನಿ ನಾನು ಸೀರೆ ಉಟ್ಕೊಂಡ್ರೆ? ಇಲ್ಲಿ ಇವರು ಹ್ಯಾಂಡ್ ರೈಸಿಂಗ್ ಮಾಡ್ತವ್ರೆ ಗೈಸ್. ಜಿದ್ದಿಗೆ ಜಿದ್ದಿ ನೋಡೋಣ ಯಾರ್ ಗೆಲ್ತಾರೆ?
ಲೇಲೆ. ಇವಾಗ ಯಾರು ಗೆಲ್ತಾರೆ ಅನ್ನೋದೇ ಪೋಟ. ನೀನಿಟ್ಟ ಸವಾಲಿಗೆ ನಾ ಸಿದ್ಧ ಸೇರಿಗೆ ಸವ್ವ ಸೇರು ಬಾ ಹುಡುಗಿರ ಯಾರಿದ್ದಾರೆ ನೋಡಿ ನಮ್ಮ ಅಣ್ಣ ಫುಲ್ ಸ್ಟ್ರಾಂಗ್ ಪ್ರೊಟೆಕ್ಟ್ ಮಾಡೋದಕ್ಕೆ. ಭಯ ಭಯ ಇರ್ಬೇಕು. ಔಟ್ ಗೈಸ್, ಔಟ್ ಔಟ್. ವಿನ್ನರ್ ವಿನ್ನರ್. ಎಲ್ಲ ಕೊಡೋ ಕ್ಯಾಪ್. ಸ್ಟ್ರಾಂಗ್ ಗುರು ಕೊಟ್ಟಿಲ್ಲ ಅಂತ ಕಿತ್ಕೊಂತೀನಿ. ಆಯ್ತಾಯ್ತು cool. ಹೋಗ್ಲಿ ಪಾಪ ಅಂತ ಬಿಟ್ಕೊಡ್ತಾ ಇದೀನಿ. ನಂದು ತುಂಬಾ ಚಿಕ್ಕ ಕೈ ಗೈಸ್. ಅಯ್ಯೋ ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಗೈಸ್ ಇಲ್ಲಿ ಫುಲ್ ಶಕೆ ಗೈಸ್. ನಿಮ್ಗೆ ಇವಾಗ ಜನುಮದ ಜೋಡಿಗಳನ್ನ ತೋರಿಸ್ತೀನಿ ನೋಡ್ರಿ. ಜನುಮಾದ ಜೋಡಿ ನೀನು ಕನಕ ಕನಕ. ಹೆಂಗವ್ರೆ ಗೈಸ್? ಅದ್ರಲ್ಲಿ ಇವನೊಬ್ಬ. ಅಂಡ ಪಿಂಡಗಳು ಇವರು ಅಂಡ ಪಿಂಡಗಳು. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರು ಫುಲ್ ಜೋಶಲ್ಲಿ ಇದ್ರಿ, ಇವಾಗ ಎಲ್ಲಾರು ನಿದ್ದೆ ಮಾಡಿದ್ರಿ, ಎಲ್ಲ ಸೋಡೌಟ್ ಆಗೋದ್ರಿ. ಅದ್ರಲ್ಲಿ ಇವ್ರಿಬ್ರು ಕತ್ತು. ಹೆಂಗಂತ ಇದೀನಿ? ಹೆಂಗಂತ ಇದೀನಿ? ಚೆನ್ನಾಗಿ ಕಾಣ್ತಿದ್ದಿ. ನಮ್ಮ ದೊಡ್ಡಮ್ಮ ಇಸ್ ಸ್ಲೀಪಿಂಗ್ ಗೈಸ್. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಹರ್. ತುಂಬ ಕಷ್ಟಪಡ್ತವ್ರೆ ನಿನ್ನೆಯಿಂದ, ಅದಕ್ಕೋಸ್ಕರ ಡಿಹೈಡ್ರೇಟ್ ಆಗಿದ್ದೀನಿ ನೋಡಿ. ನಾನೇನು ತಿಂತೀನೋ ನಾನೇನು ಕುಡಿತೀನೋ ಅವಳು ಇದು ಮಾಡಿಬಿಟ್ರೆ ನೆಮ್ಮದಿ ಅವಳಿಗೆ. ನೋಡಿ ಗೈಸ್ ನಮ್ಮ ಅಷ್ಟೇ ಹೆಂಗಂತವಳೆ ಸುಂದ್ರಿ ನಡಿಯೇ ಗೈಸ್. ಇನ್ನೊಂದು 5 minutes ಅಲ್ಲಿ ಅಲ್ಲಿ ಇರ್ತೀವಂತೆ. ಎಲ್ಲಾರು ಹೆಂಗಿದ್ದಾರೆ ತೋರಿಸ್ತೀನಿ ನೋಡಿ. ಅಣ್ಣ ಫ್ಲಾಟ್. ಎಲ್ಲಾರು ಒಂದೊಂದು ನಿದ್ದೆ ಮಾಡಿದ್ರು, ಅವಾಗಲೇ ತೋರಿಸಿದ್ನಲ್ಲ ನಾನು. ನಮ್ಮನ್ನೆಲ್ಲ ಹಿಂದ್ಗಡೆ ಹಾಕ್ಬಿಟ್ಟು ಇಲ್ಲಾಡ್ರಿ ನಾನೇನು ಮುಂದೆ ಕರ್ಕೊಬೇಕು ತಾನೇ. ನಿನ್ನ ಮೊಮ್ಮಕ್ಳಲ್ವಾ ನಾನು? ನೀನು ಒಬ್ಳೆ ಬಂದು ಕುತ್ಕೊಂಡ್ಬಿಟ್ಟಿದ್ಯಾ ಇಲ್ಲಿ? ಕಂಟೆಂಟೇ ಕೊಡಲ್ಲ ಗೈಸ್ ಇವರು. ಗೈಸ್ ಇವ್ಳಿಗೆ ಒಂದು ಕ್ಯಾಮ್ರಾ ಇಟ್ಕೊಳಕ್ ಬರಲ್ಲ. ಇನ್ನೊಂದು ಟೆಂಪೋ ಬರ್ತಿದ್ರು ಹಂಗೆ ಕ್ಯಾಮ್ರಾ ಇಟ್ಕೊಂಡು ಮುಂದ್ಗಡೆ ನಿಂತ್ಕೊಳಲ್ಲ ಅಂದ್ರೆ. ನಾನು ಮುಂದೆ ದಾರಿ ತೋರಿಸ್ಕೊಟ್ಟಂಗೆ ಲಾರಿಯಲ್ಲಿ ಹಿಂದ್ಗಡೆ ಬರ್ತಾರೆ. ಅದಕ್ಕೆ ನನ್ಗೆ ಹೇಳ್ತಾರೆ ಕ್ಯಾಮ್ರಾ ಬಗ್ಗೆ. ಚೈಲ್ಡ್ಗಳು ಇನ್ನ ಇವರೆಲ್ಲ ಗೈಸ್. ಹೆಂಗ್ ಗೊತ್ತಾ, ಈ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ. ಗೈಸ್ ನೋಡಿ ಸುತ್ತಮುತ್ತ ನಾವ್ ಬಂದೆಲ್ಲ ಹೋಗ್ಬೇಕಪ್ಪ. ನೀವು ನಾವ್ ಹಿಂದೆ ಮತ್ತೆ ಸುಮ್ನೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ನಿಧಾನಕ್ಕೆ ಬರ್ಬೇಕು ಲಾರಿ ಅವರೇ. ಅಲ್ಲಿ ಕುತ್ಕೊಳಕ್ ಜಾಗ ಆಯ್ತು. ಆರನೆಲ್ಲ ಹೊಡಿಯೋಗಿಲ್ಲ ಇಲ್ಲಿ. ಆರನೆಲ್ಲ ಹೊಡಿಯೋಗಿಲ್ಲ. ರೆಸ್ಪೆಕ್ಟೇ ಇಲ್ಲ, ಫುಲ್ಲು ಅನ್ರೆಸ್ಪೆಕ್ಟು. ಅಣ್ಣ ಒಬ್ನೇ ನಾನು ನೋಡ್ದ ಮೋಸ ಮಾಡ್ದೆ. ನೋಡು ಇವು ಹೋಗ್ತಾವೆ ಇವು. ಏ ಅಣ್ಣ ಹಾಯ್, ಹೆಂಗಿದ್ದೀರಾ? ಹಾಯ್ ಅನ್ನಿ ನಮ್ಮ ಬ್ಲಾಗ್ಗೆ. ಚೆನ್ನಾಗಿದ್ದೀರಾ? ಎಷ್ಟೊತ್ತಾಯ್ತು ಬಂದು? ನಾವು 10 ಗಂಟೆಗೆ ಬಂದು. ಪರವಾಗಿಲ್ಲ ಬನ್ನಿ ಇವಾಗ ನಮ್ಮ ಜೊತೆ. ಇನ್ನೇನು ಹೇಳಿ ನಾನು, ಇನ್ನೇನು ಹೇಳಿ ಇವಾಗಲೇ. ಅಲ್ಲಿ ನೋಡಿ ಗೈಸ್, ಆ ಕಾರಲ್ಲಿ ಇರೋದು ನಾನು ಯಾರೋ ಅನ್ಕೊಂಡೆ, ನೋಡಕ್ ಹೋಗಿಲ್ಲ. ನೋಡಿದೆ ನಮ್ಮ ಮಾಮ ಅಂತೆ. ನಮ್ಮ ಮಾವ ಇವಾಗ ಹೋಗಿ ಮಾತಾಡ್ಸಿದೆ ನಮ್ಮ ಮಾವನ. ಏನ್ ಮಾವ ಸಮಾಚಾರ? ನಾನು ಕಾರಲ್ಲಿ ನೋಡಿದೆ, ಯಾರೋ ಅನ್ಕೊಂಡೆ. ಹೇಳೋಗ್ಲಿ, ಮಾತಾಡೋಗ್ಲಿ. ಅದೇ ಬಿಡ್ರಿ, ನಾವಿದ್ರೆ ಎಲ್ಲಿ ಮಾತಾಡ್ತೀರಾ? ಸಂಧ್ಯಾ ಇದ್ರೆ ಮಾತ್ರ ಮಾತಾಡೋದು. ಸರಿ ಸರಿ ಸರಿ, ಎಲ್ಲ ಗೊತ್ತಾಗ್ತೈತೆ ನನಗೆ. ಶಿವ್ರ ಮನೆ ತೋರಿಸ್ತೀನಿ ನೋಡಿ ಗೈಸ್, ಚೆನ್ನಾಗೈತೆ. ಆಚೆ ಕಡೆ ಇಲ್ಲ ನೋಡಿ, 2 ಆನೆ ಇಲ್ಲಿ ನೀರು ಬರೋ ಥರ ಚೆನ್ನಾಗೈತೆ. ಕ್ಯೂಟ್ ಆಗೈತೆ. ಎಸ್ಥೆಟಿಕ್ ವಿಡಿಯೋ ಎಲ್ಲ. ನಾನು ಈ ಬ್ಲಾಗರ್. ನಮ್ಮ ಅಕ್ಕ ಆದ್ಮೇಲೆ ನಾನೇ. ನಿಮ್ಮ ಅಕ್ಕ ಆದ್ಮೇಲೆ ನೀನು? ನಾನೇ. ನಿಮ್ಮ ಅಕ್ಕ ಇದ್ದಂದ್ರೆ ನೀನು ಇಲ್ಲ. ಹೌದು, ಒಪ್ಕೊತೀನಿ. ದೇವ್ರು ನೋಡಕ್ ಹೋಗೋಣ ಬನ್ನಿ ಗೈಸ್. ಫಸ್ಟ್ ಚೆನ್ನಾಗಿತ್ತು ಮನೆ. ನಾನೇ ಪ್ಲಾನ್ ಕೊಟ್ಟಿದ್ದು ಮನೆ ಕಟ್ಸಕ್ಕೆ. ಅದು ಹೆಂಗ್ ಸಾರ್? ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಎಲ್ಲರೂ ಕೆಲಸ ಮಾಡ್ತಿದ್ರು, ಇವರಿಬ್ರು ನೋಡ್ರಿ ಗೈಸ್ ಏನು ಕೆಲಸ ಮಾಡಲ್ಲ, ಸುಮ್ಮನೆ. ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ಹಾಕ್ತೀನಿ, ತೋರಿಸ್ತೀನಿ ನಮ್ಮ ಅಪ್ಪನಿಗೆ ನೈನಿಂಗೆ ಎಲ್ಲ. ಏನು ಹೇಳೋ, ಏನೋ ಸೀಕ್ರೆಟ್ ಹೇಳ್ತಾನಂತೆ. ಏನೋ ನಾವು ಮನೆ ಎಲ್ಲ ಕೆಲಸ ಮಾಡಿದ್ರೆ ಚಿಕ್ಕವರು, ನೀವು 3 ಜನ ಚಿಕ್ಕವರು ಮನೆ ಎಲ್ಲ ಕೆಲಸ ಮಾಡಿದ್ರು, ನಿಮ್ಮನ್ನ ಹೋಗ್ಲಲ್ಲ. ಗೊತ್ತು ನಂಗೆ. ನಾವು ಒಂದು ಪರ್ಕೆ ಕಡ್ಡಿ ತೆಗ್ದಲ್ಲಿ ಇಕ್ಕಿದ್ರೆ ವಾ ಏನು ಕೆಲಸ ಮಾಡಿದೆ, ಸೂಪರ್ ಅಂತ ಗೊತ್ತಿರೋ ವಿಷಯ ಕಣೋ. ಅದಕ್ಕೆ ನಾವು ಕಡ್ಡಿ ಮಾತ್ರ ಎತ್ತುತ್ತೀವಿ. ಇವಾಗ ಬಂದು ಕುತ್ಕೋ.
ಅಲ್ಲಿ ಹಿಂದೆ ಕ್ಲೀನ್ ಮಾಡ್ಬೇಕಂತ ಕ್ಲೀನ್ ಮಾಡ್ರಿ. ನಾನು ಬ್ಲಾಗ್ ಮಾಡಿದೆ, ಬ್ಲಾಗರ್. ಬ್ಲಾಗ್ ಅಲ್ಲ ಅದು, ಬ್ಲಾಗ್ ಅಂತಾರೆ. ಬ್ಲಾಗ್ಗೆ ಡಿಫ್ರೆನ್ಸ್. ದೂರ ಹೋಗೆ ಫಸ್ಟ್ ಇಲ್ಲಿ ಕಲಶ ರೆಡಿ ಆಗ್ತೈತೆ ಗೈಸ್. 3 ಕಲಶ ರೆಡಿ ಆಗುತ್ತೆ ಈಗ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಇಲ್ಲ, ನಾವು ಇವಾಗೇನು ಕರ್ಕೊಂಡು ಹೋಗ್ತಾ ಇದ್ದೀವಿ ದೇವರು ದೊಡ್ಡಮ್ಮನ. ಫಸ್ಟ್ ಮುಂಚೆಯಿಂದನೂ ಒಬ್ಬರು ಮಾತ್ರ ಈ ಥರ ಲೈಕ್ ನಮ್ಮ ಥರ ಹೊರದಕ್ಕೆ ಕರ್ಕೊಂಡು ಹೋಗಿದ್ರಂತೆ. ಇದು ನಾವು ಸೆಕೆಂಡ್ ಅವರು, ನಾವು ಇಷ್ಟು ವರ್ಷಗಳಲ್ಲಿ ನಾವೇ ಸೆಕೆಂಡ್ ಈ ದೇವ್ರನ್ನ ಕರ್ಕೊಂಡು ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಊಟಕ್ಕೆ ಹಾಕ್ಸಕ್ಕಂತ ಈ ಪಾಟಿ ದೊಡ್ಡ ಪೆಂಡಲ್ ಹಾಕ್ಸಿದೀವಿ. ಸೊ ಮಳೆ ಬಂದರೂ ಕೂಡ ಏನೂ ಟೆನ್ಷನ್ ಇರಲ್ಲ. ಹಾಕಿರೋದೆ ಮಳೆ ಬಂದರೂ ಏನೂ ತೊಂದರೆ ಆಗ್ಬಾರ್ದು ಅಂತ. ಇಟ್ಸ್ ಆಲ್ರೆಡಿ ರೈನಿಂಗ್ ಔಟ್ಸೈಡ್, ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಅಂಡ್ ಆಲ್ರೆಡಿ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅಡುಗೆ ಒಡೆಯರು ರೆಡಿ ಮಾಡ್ತವ್ರೆ. ಹೆಂಗ್ ಕಾಣ್ತಿದ್ದೀನಿ? ಅಟ್ಲೀಸ್ಟ್ ಒಂದು ರಿಯಾಕ್ಷನ್. ಸೂಪರ್. ಇಲ್ಲಿ ಅಡುಗೆ ತಯಾರಿ ಎಲ್ಲ ಮಾಡ್ಕೊಂತಿದ್ದಾರೆ. ಇಲ್ಲಿ ನಾನ್ ವೆಜ್ ಊಟ ಹಾಕ್ಸೋದು, ಇಲ್ಲಿ ವೆಜ್ ಊಟ ಹಾಕ್ಸೋದು. ಇಟ್ಸ್ ಆಲ್ಮೋಸ್ಟ್ 4 or 5 o'clock. ಈ ತರ ವೆದರ್ ಇದೆ. ಮಳೆ ಬರ್ತಿದೆ ಗೈಸ್. ಆಕ್ಚುಲಿ ಮಳೆ ಬರಬಾರ್ದು ಇವಾಗ. ಇವಾಗ ಇವ್ರು 3 ಕಲಶ ಎತ್ಕೊಂಡು ಹೋಗ್ತಾರೆ. ಹೆಂಗಂದ್ರೆ ಗಾಯ್ಸ್ ದೇವ್ರ ಬಂತು, ದೇವ್ರ ಎದ್ದದು, ದೇವ್ರ ದರ್ಶನ ಆಯ್ತು, ಅಷ್ಟೇ ಆಯ್ತು ಗಾಯ್ಸ್. ಗೈಸ್ ನಿಮ್ಗೇನು ತಿಳಿಸ್ಬೇಕು ನಾನು ತಿಳಿಸ್ತಾ ಇದ್ದೀನಿ. ನಂಗೆ ಬ್ಲಾಗ್ ಎಲ್ಲ ಮಾಡಕ್ ಬರಲ್ಲ, ಇನ್ನ ಸ್ಟಾರ್ಟಿಂಗ್ ಬಿಗಿನರ್ ನಾನು. ಕಲ್ಕೊಬೇಕು. ಕಲ್ತ್ಕೊಂತೀನಿ ಹೋಗ. ಇವಾಗ ಆರ್ತಿನೆಲ್ಲ ಅಲ್ಲಿಕ್ತಾರೆ ಗೈಸ್. ಆರ್ತಿ ಎಲ್ಲ ಕಲ್ಚ ಆಡಿದ್ರಿ ಇಕ್ರು ಗಾಯ್ಸ್, ಅವ್ರು ಎತ್ತಿದ್ರು ಗಾಯ್ಸ್. ಸಂಧ್ಯಾ ಆಯ್ತು, ಸಂಧ್ಯಾ ಬ್ಲಾಗು ನನ್ಗೆ ಎಷ್ಟು ಬರುತ್ತೋ ನಾನು ಅಷ್ಟು ಮಾಡಿದ್ದೀನೋ. ತಪ್ಪಿದ್ರೆ ಒಟ್ಟಿಗೆ ಹಾಕೊಳ್ಳಿ ಬಂದ್ರು ಗಾಯ್ಸ್. ಹಾರ ಹಾಕ್ತಾರೆ. ನಾನ್ ಸೆನ್ಸ್ ಇವ್ರನ್ನೆಲ್ಲ ಕೆಲ್ಸ್ಕೊಂಬಿಡಿ ಗೈಸ್. ಸೀಲ್ ವೆದರ್ ಗೈಸ್ ಏನು ಚೆನ್ನಾಗೈತಲ್ಲ. ನಾವು ಆ್ಯಕ್ಚುಲಿ ದೇವಸ್ಥಾನ ಈ ದೊಡ್ಡಮ್ಮ ದೇವಸ್ಥಾನಕ್ಕೆ ಬಂದು ತುಂಬ ವರ್ಷಗಳಾಗಿತ್ತು. ಸಂಧ್ಯಾ ವರ್ಷದ ಬಂದಿದ್ದಾರೆ, ನಾನು ಬಂದು ತುಂಬ ದಿನ ಆಗಿತ್ತು. ಇವಾಗ ನಿಮಗೆ ದೇವಸ್ಥಾನ ಕೂಡ ತೋರಿಸ್ತೀವಿ. ಇದೇ ನಮ್ಮ ದೊಡ್ಡಮ್ಮ ದೇವಸ್ಥಾನ. ಇವಾಗ ಪ್ರಸಾದ ತಿನ್ನಕ್ಕೆ ಹೋಗೋಣ. ಅವಾಗಲಿಂದ ವೇಟ್ ಮಾಡ್ತಾನೆ ಇದ್ದೆ ನಾನು ಪ್ರಸಾದಕ್ಕೋಸ್ಕರ. ಆತಮ್ಮ ಹೋಗ್ತಾ ಇದ್ದೀನಿ ಆತಮ್ಮ. ನಾನು ಅವಾಗಲೇ ಕೂತಿದ್ದಾಗಲೇ ಹೇಳ್ದೆ ಹೊಟ್ಟೆ ಹಸಿತೈತೆ ಅಂತ ಕಾಯ್ತಾ ಇದ್ದೆ. ನಾವು ಸ್ವಲ್ಪ ಕೊಟ್ಟರೆ ನಾವು ಹೋಗಿ ನೆಮ್ಮದಿ ಕುತ್ಕೊಂಡು ತಿಂದ್ಬಿಡ್ತೀವಿ. ಇದು ಬಾರಿಯವ್ರ ಮನೆ, ನಾನು ಹೇಳ್ತಾ ಇದ್ದೀನಿ ಸಮಾಧಾನ. ಬಾರಿಯವ್ರ ಮನೇಲಿ ಮಾಡಿರೋದು ಗೈಸ್. ಆ್ಯಂಡ್ ಹೋಗಿದ ತಕ್ಷಣ ನಮಗೆ ಕೊಟ್ಟರು. ಆ್ಯಂಡ್ ಬಾರಿ ಮನೆಗೆ ಇವತ್ತು ಫುಲ್ಲು ನೆಂಟರು ಬಂದುಬಿಟ್ಟಿದ್ದಾರೆ. ನಿಮ್ಗೆ ಆಮೇಲೆ ಪರಿಚಯ ಮಾಡಿಸ್ತೀನಿ ನೋಡಿ. ಕ್ರಂಚಿನಸ್ MRS ಇಲ್ಲಿ ನಮ್ಮ ಅಣ್ಣ ಬಂದವನೆ. ಹಾಯ್ ಮಾಡೋ, ಹಾಯ್ ಮಾಡೋ. ಇವತ್ತಾದ್ರೂ ಒಂಚೂರು ಮುಖ ತೊಳ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ವಾ? ಹಂಗೆ ಎದ್ದಿದ್ದಂಗೆ ಓಡ್ಕೊಂಡು ಬಿಡೋದಾ? ನೋಡ್ಸೋ ಗಾಡಿ ಗೊತ್ತಾಗುತ್ತೆ ಅಂಡವರ ಏನು ಅಂತ. ನೋಡಿ, ಹಾಯ್, ವೆಲ್ಕಮ್ ಟು ಮೈ ವ್ಲಾಗ್. ನನಗಿಂತ ಬೆಳಗಿದ್ಯಾ ನೀನು? ಗೈಸ್ ನೋಡಿ ಗೈಸ್ ಎಷ್ಟು ಕಪ್ಪಗವ್ರೆ ಏನೋ ಹೇಳ್ತಾರೆ ಜನರು. How do I look? ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹೇಳಿ. ಆ್ಯಂಡ್ ಇವ್ರ ಗೈಸ್ ಯಶು ಬೇಬಿ ನಂಗೆ ಸೀರೆ ಉಡ್ಸಿದ್ದು ಸೂಪರೇ ಕಾಣಿಸ್ತಾ ಇದೆಯಾ? ಅಷ್ಟು ಹತ್ರ ಹಿಡ್ಕೊಂಬೇಡ, ಆ ಲೆನ್ಸ್ ಅಲ್ಲೇ ಸ್ವಲ್ಪ ದೂರ ಹಿಡ್ಕೊ. ಹೆಂಗ್ ಗೊತ್ತಾ, ಇವಾಗ ದೊಡ್ಡಮ್ಮ ದೇವಸ್ಥಾನದಿಂದ ಇಲ್ಲಿ ಗಣೇಶ ದೇವಸ್ಥಾನ, ಇಲ್ಲಿ ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನ ಸ್ಟ್ರೈಟ್ ಆಗಿ ಹಿಡ್ಕೊ ಫೋನ್ನ. ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಷ್ಟೇ ಗೈಸ್. ಅಷ್ಟೇ ಗೈಸ್, ಅಷ್ಟೇ ಗೈಸ್, ಏನ್ ಬಿಡೆ, ಅಷ್ಟೇ ಗೈಸ್. ಆಗೋಯ್ತು ಗೈಸ್, ಆಗೋಯ್ತು ಗೈಸ್, ಅಷ್ಟೇ ಗೈಸ್. ಇವ್ರದ್ದು ದೊಡ್ಡಮ್ಮ ದೇವಸ್ಥಾನ ಆಯ್ತು, ಗಣೇಶ ದೇವಸ್ಥಾನ ಬಂದ್ರಿ, ಅದಾದ್ಮೇಲೆ ಅಷ್ಟೇ 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 ಅಷ್ಟೇ. ಇವಾಗ ಬಂದ್ರಿ ಅಷ್ಟೇ. ಹೂವು ಇಸ್ಕೊಂಡಿದ್ದಾಯ್ತು ಅಷ್ಟೇ. ಕೊಟ್ರು ಅಷ್ಟೇ ಅಷ್ಟೇ. ಕುಂಕುಮ ಇಟ್ಕೊಂಡಿಲ್ಲ ಅಷ್ಟೇ. ನನಗೆ ನಮ್ಮಮ್ಮ ಕುಂಕುಮ ಇಕ್ತವ್ರೆ ಅಷ್ಟೇ. ನಮ್ಮಮ್ಮ ಹೂವು ಕೊಡ್ತಾ ಇದ್ದೀನಿ ಅಷ್ಟೇ ಅಷ್ಟೇ. ಪಬಿ ಅವ್ರ ಅಮ್ಮೆಯಿಂದ ಬ್ಯಾಗ್ ಕಳ್ತನ ಮಾಡ್ತಾವಲೆ ಅಷ್ಟೇ ಅಷ್ಟೇ. ಇನ್ನು ಚಿಕ್ಕ ಮಗ್ಳು ವ್ಲಾಗ್ ಮಾಡ್ತಾವಲ್ಲ, ಏನಂತೀಯ? ಹ್ಞೂ ಅಷ್ಟೇ ಅಷ್ಟೇ ಅಂದರೆ ಎಲ್ಲ ಚೆನ್ನಾಗೇ ಮಾಡ್ತಾಳೆ. ಹೋಗೋ ಇಲ್ಲಿ ನಿಮ್ಗೆ ಆಚೆ ತೋರಿಸ್ತೀನಿ, ಮಾತಾಡಿ ಆರಾಮಾಗಿ ಇಲ್ಲ. ಮಳೆ ಬರ್ತೈತೆ, ಚೆನ್ನಾಗೈತಿ. ಸೊ ಗೈಸ್ ನಾನು ಹೇಳ್ದಂಗೆ ಇವಾಗ ಕೆಂಪಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಿಮಗೆ ಗೊತ್ತು ಕೆಂಪಮ್ಮ ದೇವಸ್ಥಾನ ತುಂಬ ಸಲ ತೋರಿಸಿದಾಳೆ ಸಂಧ್ಯಾ ವ್ಲಾಗ್ಸಲ್ಲಿ. ಇದು ಕೆಂಪಮ್ಮ ಗೈಸ್, ಇದು ಜಾಜೂರಮ್ಮ. ಇಲ್ಲಿರೋ ಯಾರೋ ಕಳ್ಸಿರೋದು ಗೈಸ್, ಇದು ನಮ್ದಲ್ಲ, ಬಟ್ ಇಲ್ಲಿರೋ ಯಾವುದೋ ದೇವರು. ಗೈಸ್ ಅದು ಕೆಂಪಮ್ಮ, ಇದು ಜಾಜೂರಮ್ಮ ಗೈಸ್.
ಇದು ಕೆಂಪಮ್ಮ ಆಗೈತೆ. ಗೈಸ್ ನಾನೇನು ಮಾತಾಡೋಕೆ ಇಲ್ಲ ಗೈಸ್, ಇಲ್ಲಿ ವಾಯ್ಸೇ ಕೇಳ್ಸಲ್ಲ. ಇವಾಗ ಒಂದು ರೌಂಡ್ ಹೊಡಿಯುತ್ತೆ ದೇವರು. ಕೆಂಪಮ್ಮ ದೇವಸ್ಥಾನದ ಪೂಜೆ ಆಯ್ತು. ಇವಾಗ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ ಗೈಸ್. ನಮ್ಮಪ್ಪ ಅಲ್ಲಿ ಹಿಡ್ಕೊಂಡು ಅವ್ರಿಗೆಲ್ಲ ಎಂಕರೇಜ್ ಬರ್ತೈತೆ, ಎಂಕರೇಜ್. ಇವರೆಲ್ಲ ಟೆಂಪೋದಲ್ಲಿ ಹೋಗ್ತಾರೆ, ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ. ಬಿಕಾಸ್ ನಾನು ಬೇಗ ಹೋಗಿ ರೆಡಿ ಆಗಬೇಕು, ಸೀರೆ ಉಡ್ಕೊಬೇಕು. ಅಲ್ಲಿ ವರ್ಷಿತಾ ಸಂಜೆ ಇಬ್ರು ರೆಡಿ ಆಗಿರ್ತಾರೆ. ಇವಾಗ ನಾನು ಹೋಗ್ಬಿಟ್ಟು ರೆಡಿ ಆಗಬೇಕು, ಅದಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೀನಿ. ನಾನು ಕಾರಲ್ಲಿ ಹೋಗ್ತೀನಿ. ನಮ್ಮಪ್ಪ ಫುಲ್ ಬೈತಾರೆ. ಮಾವನ ಜೊತೆ ಕಾರಲ್ಲಿ ಹೋಗ್ತಾ ಇದ್ದೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಫೈನಲಿ ಇವತ್ತು ನಿಮಗೆ ಗೊತ್ತಾಗಿರುತ್ತೆ, ನಮ್ಮ ಮನೆಗೆ ನಾವು ದೇವ್ರನ್ನ ಕರೆಸ್ತಾ ಇದ್ದೀವಿ. ಆ್ಯಂಡ್ ದೇವ್ರಗಳ ಹೆಸರು ಬಂದು ದೊಡ್ಡಮ್ಮ, ಕೆಂಪಮ್ಮ ಮತ್ತು ಜಾಜಿರಮ್ಮ. ಸೊ ನಾಳೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ನಾಳೆ ವ್ಲಾಗ್ನ ಯಾರೂ ನೆಗೆಟಿವ್ ಆಗಿ ತಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಲಾಸ್ಟ್ ಟೈಮ್ ಹಾಕಿದಾಗ ಒಂಚೂರು ನೆಗೆಟಿವಿಟಿ ನೋಡಿದ್ದೆ ನಾನು. ಬಟ್ ಅಗೇನ್ ಇರೋದು ಏನಿದೆಯೋ ಅದನ್ನೇ ತೋರಿಸಿದಾಗ ಏನು ನನಗೆ ಭಯ ಇಲ್ಲ ಅಂತ ಹಾಕ್ತೀನಿ. ನಾಳೆ ಕಂಪ್ಲೀಟಾಗಿ ಹಾಕ್ತೀನಿ. ಹೋದ್ ಸರಿ ನಾನು ಏನೂ ಹಾಕೇ ಇರಲಿಲ್ಲ ಗೈಸ್. ಹಾಕಿದ್ದು ಇಷ್ಟನ್ನ ಜನ ಅಷ್ಟು ಮಾಡಿದ್ರು, ಅಂದರೆ ಎಲ್ಲರೂ ಅಲ್ಲ, ಕೆಲವ್ರು ಮಾತ್ರ. ಆ ಕೆಲವ್ರಿಗೆ ನಾಳೆ ವ್ಲಾಗಲ್ಲಿ ವಿಡಿಯೋನಲ್ಲಿ ಉತ್ತರ ಕೊಡ್ತೀನಿ ಅಷ್ಟೇ. ಸೊ ಅವ್ರವ್ರ ನಂಬಿಕೆ ಅವ್ರವ್ರಿಗಿರುತ್ತೆ, ಯಾರ ನಂಬಿಕೆ ಮೇಲೂ ಜಡ್ಜ್ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಆ್ಯಂಡ್ ಪವಿ ನಿಮಗೋಸ್ಕರ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಪವಿ ಅಷ್ಟು ಚೆನ್ನಾಗಿ ವ್ಲಾಗ್ ಮಾಡ್ತಾಳೆ ಅಂತ. ಬಟ್ ಸಿಕ್ಕಾಪಟ್ಟೆ ಮುದ್ದಾಗಿ ಸಕ್ಕದಾಗಿ ವ್ಲಾಗ್ ಮಾಡಿದ್ದು, ನನಗಂತೂ ಹೆವಿ ಇಷ್ಟ ಆಯಿತು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪವಿ ಅಂತ ಕಮೆಂಟ್ ಹಾಕಿ, ಹಾರ್ಟ್ ಅಂತ ಹಾಕಿ. ಸೊ ಅವಳು ಫುಲ್ ನಿಗ್ರಾಡ್ತಿರ್ತಾಳೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನೋಡ್ದಿಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಗೈಸ್. ಬಾಯ್.